ಅಮ್ಮ ನಿಮ್ಮ ಮಗ ಲಾಸ್ಟ್ ಟೈಮ್ ನೋಡಿದ್ದೆ ಯಾವಾಗ? ಗಾಂಧಿ ಜಯಂತಿ ಬಂದ ಫ್ರೆಂಡ್ ಎಲ್ಲ ಕರ್ಕೊಂಡು ಹಿಂಗೆ ಬಂದು ಅವ್ರ ಅಕ್ಕನ ಹತ್ರ ಅಡುಗೆ ಮಾಡಿಸ್ಕೊಂಡು ಊಟ ಮಾಡೋದ. ಹಂಗೂ ಇವತ್ತು ಹೋಗ್ಬೇಡ ಕಣ, ಅಲ್ಲೇ 4 ಗಂಟೆ ಆಗೈತೆ ಅಂದೆ. ಇಲ್ಲಮ್ಮ ಹೋಗ್ತೀನಿ. ಹಬ್ಬ ಇನ್ನೊಂದು 15 ದಿವಸ ಆಯ್ತಪ್ಪ, ಹೋಗ್ಬೇಕು. ಬರ್ತೀನಮ್ಮ, ಜೋರಾಗಿ ಮಾಡೋಣ, ಮರಿ ತಗೊಂಡು ಬರ್ತೀನಿ, ಮಾಡೋಣ ಅಂತ ಹೋದಂತ. ಬದಲು ಇಲ್ಲ, ಫೋನ್ ಮಾಡಲಿಲ್ಲ. ಅಲ್ಲೇ 12 ವರ್ಷ ಆಗೈತೇನು, ಅಲ್ಲೇನು 12 ವರ್ಷ ಆಗೈತೆ. ಅಲ್ಲ, ತಾಯಿ ಅಮ್ಮಗೋಸ್ಕರ ಕಾಯ್ತಾ ಇರ್ತಾರೆ, ಯಾವತ್ತೂ ಫೋನ್ ಮಾಡಲಿ. ಈಗ ಏನಾಗಿದೆ ಅನ್ನೋ ಗೊತ್ತಿಲ್ಲ. ನಿಮ್ಮ ಮಗ ಇನ್ನೂ ಬದುಕಿರ್ಬೋದು, ಎಲ್ಲೋ ಇರ್ಬೋದು. ಏನು ನಿಮ್ಮ ಆಶೀರ್ವಾದ. ಏನು ಹೇಳ್ತೀರಮ್ಮ ನಿಮ್ಮ? ನಾನು ಏನು ಹೇಳಪ್ಪ, ಮನೆಗೆ ಬನ್ನಿ ಅಂತೇಳಿ ಎಲ್ಲೋಗಿದ್ದಾರೆ? ಎಲ್ಲ ಇಲ್ಲಿ ಬಂದ್ರು ಸಾಕಣ್ಣಪ್ಪ. ಅವ್ರ ತಂದೆ ಸತ್ತಾಗ್ಲಂತೂ ಇಲ್ಲ. ಎಷ್ಟು ವರ್ಷ ಆಯ್ತಮ್ಮ ಅವ್ರ ತಂದೆ ಸತ್ತು? 8 ವರ್ಷ ಆಯ್ತೇನು. ಅದಾದ್ಮೇಲೆ 1-2 ಕಡೆ ಊರಲ್ಲೆಲ್ಲ ಬಂದು ಓಡಾಡಿದ್ದಾರೆ, ಯಾರು ನೋಡಿದ್ರು ಅಂತ ಹೇಳಿ ಹೇಳ್ತಾರಪ್ಪ. ಯಾರು ಸರಿಯಾಗಿ ಹೇಳೋರ ಇಲ್ಲ. ಬಂದಿದ್ದ, ಸಿಕ್ಕಿದ್ದ ಅಂತ ಎಲ್ಲ ಹೇಳ್ತಾರೆ. ನಮಗೆ ಮಾತ್ರ ಅವ ಅಡ್ರೆಸ್ಸೇ ಇಲ್ಲ. ಎಲ್ಲಿ ಯಾತವ ಹೇಳಿ ಅಂತ ಅಂದಿದ್ಕೆ ಆ ಹುಡುಗ ನಿಮ್ಮಂಗೆ ಇದ್ದ, ನಮ್ಮ ಸಂಬಂಧಿಕರದೆ. ಇಲ್ಲ ಅತ್ತೆ, ಸಿಕ್ಕಿದ್ದ, ಹೇಳ್ಬೇಡ ನಾನು ಇಲ್ಲಿರೋದು ಅಂತಂದ. ನಾ ಹೇಳಲಿಲ್ಲ. ಇನ್ನೊಂದ್ಸತಿ ಬಂದಾಗ ಹೇಳ್ತೀನಿ ಅಂತ ಹೋದ. ಅವನು ಹುಷಾರಿಲ್ದಂಗಾಗಿ ಬಂದು ಸತ್ತೋಗ್ಬಿಟ್ಟ ಆ ಹುಡುಗನು. ಅವನ ಇದ್ದಿದ್ರೆ ನಮಗೆ ಹೇಳೋನೇನ, ಕರ್ಕೊಂಡು ಹೋಗ್ತೀನಿ ಅಂತಲೇ ಹೇಳಿದ್ದ. ನಾನು ಹೆಂಗೆ ಸೇರ್ಕೋಗನಪ್ಪ, ಮಗಳು ಇನ್ನೆಲ್ಲಿ ನಾನು ಯಾರನ್ನ ಕರ್ಕೊಂಡು ಹೋಗ್ಲಿ? ಹಂಗೂ ನಾವು ಅವನು ಇದ್ದಿತ್ತವೆಲ್ಲ ಬಾರು ಅಲ್ಲಿ ಇಲ್ಲಿ ಎಲ್ಲ ನಮ್ಮ ಮಳೆಯಮ್ಮಯ್ಯ ಇವರು ಎಲ್ಲ ಹೋಗಿ ಹುಡುಕಿದ್ರು ಬೆಂಗಳೂರಾಗೆ. ಎಲ್ಲೂ ಇಲ್ಲ. ಹಿಂಗೆ ಹುಷಾರಿಲ್ಲ ಅಂತ ಹೋದ, ಆಸ್ಪತ್ರೆಗೆ ಹೋದ. ಹಿಂಗೆ ಏನೇನೋ ಹೇಳ್ಬಿಟ್ರು, ಕತೆ ಕಟ್ಟಿದ್ರು. ಅಯ್ಯೋ ಆ ದೇವರು ಈ ದೇವರು ಅಂತ 1-2 ಲಕ್ಷ ಖರ್ಚು ಮಾಡಿದ್ಲು ನನ್ನ ಮಗಳು. ಎಲ್ಲೋ ಕೇಳಿದ್ರು ಬರ್ತಾನೆ, ಜೀವ ಬೆರೆಸೇ ಇದ್ದಾನೆ, ನೀವು ಸತ್ತವನೇ ಅಂತ ತಿಳ್ಕೊಂಡಿದ್ದೀರ, ಅವನೇ ಬರ್ತಾನೆ ಅಂತ ದೇವರು ಶಾಸ್ತ್ರದಲ್ಲೆಲ್ಲ ಹೇಳಿದ್ರು. ಅದಕ್ಕೊಂದು-2 ಲಕ್ಷ ಕಳೆದು ಇವತ್ತಿನವರೆಗೂ ಇಲ್ಲ. ನಾನು ಈಗ 1-2 ವರ್ಷದಿಂದ ಕೈ ಸೋಸ್ಬಿಟ್ಬಿಟ್ಟೆ, ನನ್ನ ಕೈಲಾಗಲ್ಲ. ನನಗಿದೆ ಅಪ್ಪ, ನಂಬಿಕೆ ಇದೆ ಬರ್ತಾನೆ ಅಂತ. ಅದೊಂದೇ ಭಯ. ಅವನಿಗೇನ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನನ್ನ ಕನ್ಸಲ್ಲಿ ಕಾಣ್ಬಿಡೋದು. ಒಂದ್ಸತಿ ಹಿಂಗೆ ಯಾರೋ ಸಣ್ಣ ಚಿಕ್ಕ ಹುಡುಗನಲ್ಲಿ ಕರ್ಕೊಂಡೋಗ್ಬಿಟ್ಟು ಕೂಡಾಕೊಂಡು ಹೋಟ್ಲಲ್ಲಿ ಮಡಿಕೊಂಡಿದ್ರು. ಆವಾಗ ಈ ಕಡಬ್ದವರೇ ಗೊತ್ತಾಗಿ CID ಇನ್ಸ್ಪೆಕ್ಟ್ರು ಅವ್ರ ಅತ್ತೆ ಇಲ್ಲಿದ್ರು. ಅವಾಗ ಅಡ್ರೆಸ್ ಎಲ್ಲ ಹೇಳಿದ್ನಂತೆ. ಅವಾಗ ಹಂಗಿಂಗೆ ಕಣ್ಣಣ್ಣ ಕೂಡಾಕ್ಬಿಟ್ಟವ್ರೆ, ಒಳಗೆ ಈಚೆಗೆ ಬರಂಗೆ ಬಿಡಲ್ಲ ಸರ್ ಅಂತೇಳಿ. ಆ ಪೊಲೀಸ್ ಸ್ಟೇಷನ್ ಎದುರಿಗೆ ಇತ್ತಂತೆ, ಹೋಟ್ಲ್ ಎದುರಿಗೆ. ಅವರು ಡೈಲಿ ಹೋಗೋರಂತೆ. ಬೇಡ ಕಣಪ್ಪ, ನಾನು ಕರ್ಕೊಂಡೋಗಿ ನಿಮ್ಮ ಊರಿಗೆ ಸೇರಿಸ್ತೀನಿ ಅಂತ. ಅವ್ರು ಬಂದು ಎಲ್ಲ ಹೇಳಿ ಇಲ್ಲಿ ಕೇಳವ್ರೆ. ದಾಸಕಲ್ಲಲ್ಲಿ ಅಂತ ಹೇಳಿದ, ಕಡಬ ಅಂತ ಹೇಳ್ಬಿಟ್ಟವನೆ. ಪಾಪ ಕಡಬದಾಗೆಲ್ಲ ತಿರ್ಗಾಡವ್ರೆ. ಆಮೇಲೆ ಆ ಹುಡುಗನಿಗೆ ಗೊತ್ತಿತ್ತು, ರಾಜ ಅಂತ ಎಮ್ಮನ ಮಗ. ಆವಾಗ ಕಲ್ಲಳ್ಳಿ ಭೋಜಣ್ಣನ ಮಗ ಕಣಮ್ಮ ಅಂತ. ಆವಾಗ ಬೆಳಿಗ್ನಾಗ ಎದ್ದು ಬಂದು ಆ ಹುಡುಗ ಹೇಳ್ತಾನೆ, ನಮ್ಮ ಯಜಮಾನ್ರೋಗೆಲ್ಲ ಹುಡುಕೊಂಬಂದ್ರು, ಕರ್ಕೊಂಬಂದ್ರು ಮನೆಗೆ. ಅವಾಗ ಹೋಗ್ಬೇಡ ಕಣಪ್ಪ ನೀನು. ಅಮ್ಮ ಸುಮ್ಮನಿರಮ್ಮ, ಇಲ್ಲಿ ಏನು ಮಾಡೋಣ, ಹಳ್ಳಿಗಾಡಲ್ಲಿ ಕೂಲಿಗೆ ಎಷ್ಟು ದಿವಸ ಸಿಗುತ್ತೆ, ಹೋಗೋದಿರ್ತೀನಿ. ಚೆನ್ನಾಗೇ ಇದ್ದ ಕಣಪ್ಪ. ಒಬ್ಬನ ಕೆಟ್ಟದ್ದು ಭಾವಿಸ್ತಾನಲ್ಲ. ಹೇಳೋರು ಯಾರು ಹೇಳ್ತಾರೆ, ಯಾರು ನೋಡ್ತಾರೆ? ಏನು ಅವನು ಇದು ಗೊತ್ತೇ ಇಲ್ಲ ನಮಗೆ. ಏನು ಇಲ್ಲಪ್ಪ, ಅದೆಲ್ಲ ಇಲ್ಲ. ಕೆಟ್ಟವ್ರಿಗೆ ದೇವ್ರು ಎಲ್ಲಾದ್ರೂ ಒಳ್ಳೆಯವ್ರಿಗೆ ಏನಾದ್ರು ಈ ಕಷ್ಟ ಕೊಡ್ತಾನೆ. ಅವನೊಂದು ಕೆಟ್ಟ ಸಾಲೇ ಇರಲಿಲ್ಲ. ಈ ಮೊನ್ನೆ ನಮ್ಮ ಹುಡುಗಿ ಹೇಳಿದಾಗ ನಾವು ಹಂಗೂ ನಾರಾಯಣ ಅನ್ನೋರು ಎಷ್ಟು ಜನ ಇಲ್ವೇ ಅಂತಂದಿದ್ಕೆ, ಇಲ್ಲ ದಾಸದ ಕಲ್ಲಲ್ಲಿ
ಆದಿಶೇಷ ನಾರಾಯಣ ಭೋಜಣ್ಣ ಚೆನ್ನಮ್ಮ ಅಂತ ಬಂದೈತೆ. ಆವಾಗ ನಮಗೆ ಧೈರ್ಯ ಬಂತು. ಏನಂತ ನಂಬಿಕೆ ಇದೆ ಮೇಡಮ್ ವಿಚಾರದಲ್ಲಿ ಹೇಳ್ತಾ ಅಂತ ಹೇಳ್ತೀನಿ. ನಾವೇನ ಬದುಕಿದಾನೆ ಅಂತ ಹೇಳ್ತೀವಿ, ಇಲ್ಲಿ ನೋಡಿದ್ರೆ ಅಲ್ಲಿ DL ಸಿಕ್ಕಿರೋದಕ್ಕೆ ಏನೋ ಎತ್ತೋ ಕಾಡಿನಲ್ಲಿ ಅನ್ನೋದೊಂದು ಭಯ. ಆತರ ಆಗದೆ ಇರ್ಲಿ ನಿಮ್ಮ ಮಗ. ಏನ ಮಂಜುನಾಥ ಸ್ವಾಮಿ ಅವನು ಹೊರದಿಂದ ಹುಟ್ಟಿದಾನೆ, ಅವನೇ ಕಾಪಾಡ್ಬೇಕು. ದೇವ್ರ ಹತ್ರ ಕೇಳ್ಕೊಂಡಿದ್ರ ಅವಾಗ? ಅಯ್ಯೋ ಕೇಳ್ಕೊಂಡಿದ್ದು, ಅಡ್ಕೆನೂ ಕಟ್ಕೊಂಡಿದ್ದು. ನನ್ನ ಮಗಳು ಹೋದಾಗೆಲ್ಲ ಇದು ಮಾಡ್ಕೊಂಬರೋದು. ಅಲ್ಲ ನಿಮ್ಗೆ ಇವನು ಹುಟ್ಲಿ ಅಂತೇಳಿ ಮಾಡ್ಕೊಂಡಿದ್ದು ಅಂತ ನಮ್ಮ ಯಜಮಾನ್ರು. ಅವಾಗ ಧರ್ಮಸ್ಥಳಕ್ಕೆ ಹೋಗಿದ್ದು, ಹೋಗಿ ಅವನು ಕರ್ಕೊಂಡಾಗ ಅವನು ಎಷ್ಟೋ ಸತಿ ಹೋಗಿ ಮಂಡೆ ಕೊಟ್ಟು ಎಲ್ಲ ಪೂಜೆ ಮಾಡಿಸ್ಕೊಂಡು ಬಂದು ನಾವು ಹಂಗು ನೀನೇ ಹೋಗ್ತೀಯ ನಮ್ಮನ್ನ ಕರ್ಕೊಂಡೋಗಲ್ವೇನೋ ಅಂದೆ. ಇಲ್ಲಮ್ಮ ನಮ್ಮ ಫ್ರೆಂಡ್ ಎಲ್ಲ ಹೋಗ್ತೀವಿ ಅನ್ನೋದು. ಧರ್ಮಸ್ಥಳಕ್ಕೆ ಯಾವಾಗ ಹೋಗೋರು. ಅಲ್ಲ ಆದಿಶೇಷ ಊಟಕ್ಕಿಂತ ಮುಂಚೆ ಧರ್ಮಸ್ಥಳಕ್ಕೆ ಏನಾದ್ರು ಕೇಳ್ಕೊಂಡಿದ್ರ ನೀವು ಗಂಡು ಮಗ ಆಗ್ಲಿ ಅಂತ? ನಮ್ಮ ಯಜಮಾನ್ರು ಕೇಳ್ಕೊಂಡಿದ್ರು. ಹೋಗಿದ್ದು ಡೆಲಿವರಿ ಆದ್ಮೇಲೂ ಹೋಗಿದ್ದು, ಮುಂಚೆಲ್ಲೂ ಹೋಗಿ ಪೂಜೆ ಮಾಡಿಸ್ಕೊಂಬಂದಿದ್ದು. ಈಗ ಆ ಥರ ಆಗದೆ ಇರಲಿ ಅಂತ ಅನ್ಕೊಂತೀವಿ. ನಿಮ್ಮ ಮಗ ಎಲ್ಲ ಇದ್ರು ಏನಂತ ಕೇಳ್ಕೊತೀರ? ನಮ್ಮ ಮನೆಗೆ ಬರಲಿ ಅಂತ ಹೇಳ್ತಾರೆ, ಏನು ಹೇಳ್ತೀರಾ ಅಂತ? ಬರಲಿ ಅಂತಲೇ ಹೇಳ್ತೀವಪ್ಪ. ಅವನೆಲ್ಲಾನ ಇರಲಿ ಬರಲಿ. ಹಗಲು ರಾತ್ರಿ ಅಕ್ಕ ಅವರಿಬ್ಬರು ಹಂಬಲಿಸ್ತಾರೆ ನಮ್ಮ ತಮ್ಮ ಬರಲಿ ಅಂತ. ಬಂದವ್ರ ಅಪ್ಪನ ಮಕ ನೋಡಲಿಲ್ಲ, ಕಾರ್ಯ ಮಾಡಲಿಲ್ಲ, ಸತ್ತ. ಈಗ ನಾನು ಸಾಯೋ ಅಷ್ಟೊತ್ತಿಗೆ ಬರಲಿ ಅಂತ ನಾನು ಕೇಳ್ಕೊತೀನಿ. ಇನ್ನು ಊರಲ್ಲಿ ಎಲ್ಲ ಹಾಳಾಗೋಯ್ತು, ಮನೆ ಇಲ್ಲ ಮಠ ಇಲ್ಲ. ಬಂದು ಹೆಣ್ಣು ಮಗಿನ ಮೇಲೆ ಬಿದ್ದಿದ್ದೀನಿ. ಹೌದು. ಎಷ್ಟೊತ್ತು ಅಲ್ಲಿ ವಿಚಾರಣೆ ಮಾಡಿದ್ರು? ಏನೆಲ್ಲ ಕೇಳಿದ್ರು? ಅದೇನೆ ಇದು DL ನಿಮ್ಮ ತಮ್ಮವ್ರದ ಅಂದರು. ಹೌದು ಅಂದ್ವಿ. ಬಟ್ಟೆ ತೋರಿಸಿದ್ರು, ಮೂಳೆ ತೋರಿಸಿದ್ರು. ಅದು ಬಟ್ಟೆ 2013ನೇ ಇಸ್ವಿಲಿ ಅವನ್ನ ನೋಡಿದ್ದಲ್ವ, ಬಟ್ಟೆ ನಮ್ದಲ್ಲ ಸರ್, ಅದು ಗೊತ್ತಾಗಲ್ಲ ಹೇಳಕ್ಕೆ ಅಂದ್ವಿ. DL ಮಾತ್ರ ಪಕ್ಕ ಅವಂದೆ. ಹೌದು. ಅದಕ್ಕೆ ಗುಬ್ಬಿ ಎಲ್ಲ ಸ್ಟೇಟ್ಮೆಂಟ್ ತಗೊಂಡವ್ರೆ. ಎಷ್ಟು ಅವರ್ ತಗೊಂಡ್ರಮ್ಮ? 1-2-3 ಅವರ್ ಕೂತಿದ್ವಿ. ಏನ್ ತರ ರೈಟಿಂಗ್ ತಗೊಂಡ್ರಲ್ಲ, ವಿಡಿಯೋ ಸ್ಟೇಟ್ಮೆಂಟ್ ಮಾಡಿದ್ರ? ಎಲ್ಲ ಟೈಪ್ ಮಾಡ್ಕೊಂಡು ನಾವು ಹೇಳಿದವರೆಲ್ಲ ಟೈಪ್ ಮಾಡ್ಕೊಂಡ್ರು. ತಗೊಂಡು ಸರಿ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡಿ ನೀವು, ಆಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ನೋಡಿ ಏನಾಗುತ್ತೆ ಅಂತ ಆಮೇಲೆ ಸ್ವಲ್ಪ ಫೋನ್ ಮಾಡ್ತೀವಿ ನಿಮಗೆ, ಬಂದು ಅದೇನಾರ ಅವ್ನು ಹುಡುಕಕ್ಕೆ ಪ್ರಯತ್ನ ಪಡ್ತೀವಿ. ಆಗ ಸಿಕ್ಕಿದ್ರೆ ಸರಿ, ಇಲ್ಲಾಂದರೆ ಅದ್ರದ್ದು DNA ಟೆಸ್ಟ್ ಮಾಡಿಸಿ ನಿಮ್ಮನ್ನು ಕರೆದು ಅದು ನಿಮ್ಗೆ ಕೊಡ್ತೀವಿ. ನೀವು ಅದೇನು ಯಾವ ಸ್ಟೇಷನ್ ಕಂಪ್ಲೇಂಟ್ ಗುಬ್ಬಿ ಸ್ಟೇಷನ್ಗೆ ಹೇಳೋರು. ಏನಂತ ಕಂಪ್ಲೇಂಟ್ ಕೊಡಬೇಕು ಅಂತ ಏನಾರು ಹೇಳಿದಾರ? ಅದೇ ಈ ಥರ ಹಿಂಗೆ ಕಾಣೆ ಆಗಿದ್ದಾನೆ, ಅವತ್ತು ಕೊಟ್ಟಿದ್ವಿ, ಆದರೆ ಅವತ್ತು ಅಕ್ಲೈಟ್ಮೆಂಟ್ ಇಸ್ಕೊಂಡಿರಲಿಲ್ಲ ಈಗ ಒಂದು 3 ವರ್ಷದಲ್ಲಿ. ಅದಕ್ಕೆ ಇವಾಗ ಮತ್ತೆ ಅವರು ಆ ಕಡೆಯಿಂದ ಹೇಳಿ ಕಳಿಸಿದಾರೆ ಕೊಡೋಕ್ಕೆ, ಅದಕ್ಕೆ ಬಂದಿದ್ದೀವಿ ಅಂತ ಹೇಳಿ ಕೊಡಬೇಕು ಅಂತ ಹೇಳೋರು. ಸರಿ. ಇಬ್ರು ಎಷ್ಟು ಜನದ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ ಅಂತ ಹೇಳಿ? ನಂದು ನನ್ನ ತಂಗಿದು ಇಬ್ಬರದ್ದು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಏನಾದ್ರು ವಿಡಿಯೋ ಸ್ಟೇಟ್ಮೆಂಟ್ ಏನು ಮಾಡಿದ್ರೆ? ಇಲ್ಲ, ಅಲ್ಲಿ ಟೈಪ್ ಮಾಡ್ಕೊಂಡಿದ್ರು ಅಷ್ಟೇ. ನಿಮ್ಮ ಹತ್ರದಿಂದ ಏನಾದ್ರು ವಸ್ತುಗಳು ಏನಾರು ಅವ್ರು ತಗೊಂಡ್ರ ಅಥವಾ ಏನಾದ್ರು ಕೇಳಿದ್ರ ಅಂತ ಹೇಳಿ? ಏನು ಅದೇ ಆಧಾರ್ ಕಾರ್ಡ್ ಕೇಳಿದ್ರು ಕೊಟ್ಟಿದ್ವಿ ಅಷ್ಟೇ, ಫೋಟೋ ಕೊಟ್ಟಿದ್ವಿ ಅಷ್ಟೇ, 2 ತಗೊಂಡಿದ್ದು. ಈಗ ಮತ್ತೆ ನೀವು ಕಂಪ್ಲೇಂಟ್ ಕೊಡಿ, ಆಮೇಲೆ ನಾವು ಕಾಲ್ ಮಾಡ್ತೀವಿ. ಹೌದು ಹೇಳಿದ್ದಾರೆ. ಸರಿ.